ಸುರೇಶ್ ಎಂಬ ಜೇಬು ಕಳ್ಳನಿದ್ದನು. ಒಮ್ಮೆ ಅವನು ಸಿಕ್ಕಿಬಿದ್ದಾಗ ನ್ಯಾಯಾಧೀಶರಿಗೆ, ನಾನು ಪ್ರತಿ ಸಲ ಸಿಕ್ಕಿಬಿದ್ದಾಗಲೂ ನನಗೆ ಒಂದೇ ಶಿಕ್ಷೆಯನ್ನು ವಿಧಿಸುತ್ತಿರಲ್ಲ, ನೀವು ನಿಯಮವನ್ನು ಯಾಕೆ ಬದಲಾಯಿಸುವುದಿಲ್ಲ ಎಂದು ಕೇಳಿದನು. ಇದನ್ನು ಕೇಳಿದ ನ್ಯಾಯಾಧೀಶರಿಗೆ ಸಿಟ್ಟೇರಿತು ಮತ್ತು ಅವನನ್ನು ಸೆರೆಗೆ ಹಾಕಲು ಹೇಳಿದರು. ನಂತರ ನ್ಯಾಯಾಧೀಶರು ಸೆರೆಯ ಯಜಮಾನನಿಗೆ ವೈಯಕ್ತಿಕವಾಗಿ ಕರೆದು ಮಾತನಾಡಿದರು. ಸೆರೆಯ ಯಜಮಾನನು ಇತರ ಎಲ್ಲ ಜೇಬು ಕಳ್ಳರನ್ನು ಒಂದೇ ಸೆಲ್ನಲ್ಲಿ ಇಟ್ಟು ಸುರೇಶನನ್ನು ಮಾತ್ರ ಪ್ರತ್ಯೇಕವಾಗಿ ಇಟ್ಟರು. ನಂತರ ಸುರೇಶನ ಬಳಿ ಹೋಗಿ, ಇಲ್ಲಿ ಸಮಯಕ್ಕೆ ನಿನಗೆ ಆಹಾರ ಸಿಗುವುದಿಲ್ಲ, ಅದಕ್ಕಾಗಿ ನೀನು ಕಷ್ಟಪಟ್ಟು ದುಡಿದು ಹಣವನ್ನು ಸಂಗ್ರಹಿಸಿ ಇಲ್ಲಿರುವ ಕ್ಯಾಂಟೀನ್ನಲ್ಲಿ ಆಹಾರವನ್ನು ಖರೀದಿಸಬೇಕು ಎಂದನು. ಬೆಳಗಿನ ತಿಂಡಿಗೆ 50 ರೂಪಾಯಿ ಮತ್ತು ಊಟಕ್ಕೆ 100 ರೂಪಾಯಿ ಮತ್ತು ಉಳಿದ ಹಣವು ನಿನಗಾಗುವುದು ಎಂದನು. ಸುರೇಶ್ ಸಂತೋಷದಿಂದ ಒಪ್ಪಿಕೊಂಡನು. ಸೆರೆಯ ಯಜಮಾನನು ಇತರ ಜೇಬುಗಳ್ಳರಿಗೆ, ಒಬ್ಬೊಬ್ಬರು ಒಂದೊಂದು ದಿನ ಸುರೇಶನ ಹಣವನ್ನು ಕದಿಯಬೇಕು ಮತ್ತು ಹೀಗೆ ಮಾಡಿದರೆ ಮಾತ್ರವೇ ಅವರಿಗೆ ಆ ದಿನದ ಆಹಾರ ಸಿಗುವುದು ಎಂದು ಹೇಳಿದನು. ಮೊದಲನೆಯ ದಿನ ಸುರೇಶ್ ದಿನವಿಡೀ ದುಡಿದು ಹಸಿವಿನಿಂದ ಆಹಾರ ಸೇವಿಸಲು ಹೋದಾಗ ಅವನ ಜೇಬಿನಲ್ಲಿ ಹಣವು ಕಾಣೆಯಾಗಿತ್ತು. ಅವನು ಬಹಳ ದುಃಖಕ್ಕೊಳಗಾದನು, ಯಾಕಂದರೆ ಅವನಿಗೆ ಹಸಿವಾಗಿತ್ತು ಮತ್ತು ಆಹಾರ ಖರೀದಿಸಲು ಅವನ ಬಳಿ ಹಣವಿರಲಿಲ್ಲ. ಅವನು ಬಹಳ ಹೊತ್ತು ಬೇಡಿದ ನಂತರ ಅವನಿಗೆ ಸ್ವಲ್ಪ ಆಹಾರ ನೀಡಲಾಯಿತು. ಎರಡನೆಯ ದಿನವೂ ಹೀಗೆ ಆಯಿತು. ಅಂದು ಅವನಿಗೆ ಇತರರ ಹಣ ಕದಿಯುವುದರಿಂದ ಅವರಿಗಾಗುವ ಕಷ್ಟದ ಅರಿವು ಉಂಟಾಯಿತು. ಅಂದೇ ಅವನು ಕದಿಯುವುದನ್ನು ಬಿಟ್ಟು ಬಿಡಲು ನಿರ್ಧರಿಸಿದನು. ಕಳುವು ಮಾಡುವವನು ಇನ್ನು ಮೇಲೆ ಕಳುವು ಮಾಡದೆ ಕೈಯಿಂದ ಯಾವುದಾದರೊಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಕೊಡಲಿಕ್ಕೆ ಅವನಿಂದ ಆಗುವುದು ಎಂದು ಬೈಬಲ್ ಹೇಳುತ್ತದೆ.